ವೈಷ್ಣವಿ ಚಾನಲ್ಗೆ ಸ್ವಾಗತ। ಇವತ್ತು ಸ್ಟ್ರೀಟ್ ಸ್ಟೈಲ್ನಲ್ಲಿ ಮೊಟ್ಟೆ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ। ಇದಕ್ಕೆ 2 ಮೊಟ್ಟೆ ತೊಗೊಂಡಿದ್ದೀನಿ, ರುಚಿಗೆ ಉಪ್ಪು, ಒಂದು 1/4 ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, 1/4 ಟೀ ಸ್ಪೂನ್ ಅಚ್ಕಾರದ ಪುಡಿ, ಮನೆಯಲ್ಲೇ ಬೆಣ್ಣೆ ಇದ್ದರೆ ಹಾಕೋಬೋದು, ತುಪ್ಪನಾದರೂ ಹಾಕೋಬೋದು, ಒಂದು ಅರ್ಧ ಕಪ್ಪು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ದೋಸೆ ಹಿಟ್ಟು ತೊಗೊಂಡಿದ್ದೀನಿ। ಇದನ್ನು ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಇದೆ। ನಾನು ಇದಕ್ಕೆ 3 ಕಪ್ನಷ್ಟು ದೋಸೆ ಅಕ್ಕಿ, 1 ಕಪ್ ಉದ್ದಿನಬೇಳೆ, ಒಂದು ಅರ್ಧ ಕಪ್ ಅವಲಕ್ಕಿ, 1/4 ಕಪ್ನಷ್ಟು ಕಡಲೆಬೇಳೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಂಡಿದ್ದೀನಿ। ಪೋಹಾನ ಅಂದರೆ ಅವಲಕ್ಕಿನ ಒಂದು ಅರ್ಧ ಗಂಟೆ ರುಬ್ಬಕ್ಕಿಂತ ಮುಂಚೆ ನೆನೆಸ್ಕೋಬೇಕು। ಮಿಕ್ಕಿದ್ದೆಲ್ಲ ಕ್ಲೀನಾಗಿ 1-2 ಸಲ ಕ್ಲೀನ್ ಮಾಡಿಬಿಟ್ಟು ನೆನೆಸಿ ಒಂದು 5-6 ಗಂಟೆ ನೆನೆಸಿದ ಮೇಲೆ ಬ್ಲೆಂಡ್ ಮಾಡಿ ಒಂದು 10-15 ಗಂಟೆ ಫರ್ಮೆಂಟ್ ಆಗಾಕ್ಬಿಡಿ। ನೀವು ದೋಸೆ ಮಾಡೋಕ್ಕಿಂತ ಮುಂಚೆ ಉಪ್ಪು ಮತ್ತು 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕೋಬೇಕು। ನೆಕ್ಸ್ಟ್ ಮಾಡೋದು ನೋಡೋಣ। ಒಂದು ಮಿಕ್ಸಿಂಗ್ ಬೌಲ್ಗೆ ಮೊಟ್ಟೆ ಹಾಗೆ ಮೆಣಸಿನ ಪುಡಿ, ರುಚಿಗೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹಾಕ್ಕೊಳ್ಳಿ, ದೋಸೆ ಇಟ್ಕೊ ಹಾಕಿರ್ತೀವಿ, ಉಪ್ಪನ್ನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನೊರೆ ಬರೋವರೆಗೂ ಬೀಟ್ ಮಾಡ್ಕೋಬೇಕು। ನೆಕ್ಸ್ಟ್ ದೋಸೆ ತವನ ಬಿಸಿ ಮಾಡಿ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಸ್ವಲ್ಪ ನೀರು ಹಾಕಿ ಕಾಟನ್ ಬಟ್ಟೆ ಅಥವಾ ಟಿಶ್ಯೂನಲ್ಲಿ ಕ್ಲೀನ್ ಮಾಡಿಕೊಂಡು ಈ ರೀತಿ ದೋಸೆ ಹಾಕ್ಕೊಳ್ಳಿ। ತುಂಬ ತೆಳುವಾಗೇನು ಹಾಕೋದು ಬೇಡ ಮೊಟ್ಟೆ ದೋಸೆಗೆ। ಈ ರೀತಿ ಹಾಕಿ ಮೇಲೆ ತುಪ್ಪ ಆದರೂ ಸರಿ ಎಣ್ಣೆನಾದರೂ ಸರಿ ಹಾಕ್ಕೊಂಡು ಮೊಟ್ಟೆ ಹಾಕ್ಕೊಳ್ಳಿ। ನೀವು ಪ್ರತಿ ದೋಸೆ ಹಾಕುವಾಗೂ ಸ್ವಲ್ಪ ನೊರೆ ಬರೋವರೆಗೂ ಬೀಟ್ ಮಾಡಿ ಹಾಕೋಬೇಕು। ಮೇಲ್ಗಡೆ ಖಾರದ ಪುಡಿ ಹಾಕ್ತಿದ್ದೀನಿ। ನಾನು ತೊಗೊಂಡಿರೋ ಮೊಟ್ಟೆ 4 ದೋಸೆಗೆ ಆಗುತ್ತೆ, 2 ಮೊಟ್ಟೆ 4 ದೋಸೆಗೆ ಮಾಡ್ಕೋಬೋದು। ಇದನ್ನು ಒಂದು ಅರ್ಧ ನಿಮಿಷ ಮುಚ್ಚಿಬಿಟ್ಟು ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೋಬೇಕು। ಬೇಕು ಅಂದರೆ ಮೇಲ್ಗಡೆ ಬೆಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ, ಕೆಂಪಗೂ ಆಗುತ್ತೆ। ಈ ರೀತಿ ಪೂರ್ತಿ ಹಾಕಿ ಮೇಲ್ಗಡೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ। ಆದಷ್ಟು ಪೂರ್ತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ತಿನ್ನೋಕೆ ತುಂಬಾ ರುಚಿಯಾಗಿರುತ್ತೆ ಈರುಳ್ಳಿ ಹಾಕಿದ್ರೆ। ನೋಡಿ, ಕಡಲೆಬೇಳೆ ಹಾಕಿರೋದ್ರಿಂದ ಈ ರೀತಿ ಕೆಂಪಗೆ ಕ್ರಿಸ್ಪಿಯಾಗಿ ಬರುತ್ತೆ, ಸಕ್ಕರೆ ಕೂಡ ಹಾಕಿದ್ರೆ ಕೆಂಪಗೆ ಬರುತ್ತೆ ದೋಸೆ ಅಂತ ಹೇಳ್ತಾರೆ। ನಾನು ಇದನ್ನು ಶೇಂಗಾ ಚಟ್ನಿ ಮತ್ತು ಸಾಂಬಾರು ಜೊತೆ ಸರ್ವ್ ಮಾಡ್ತಿದ್ದೀನಿ। ನೀವು ಕಾಯಿ ಚಟ್ನಿ ಜೊತೆ ಕೂಡ ಅಥವಾ ಯಾವುದಾದ್ರೂ ಕರಿ ಜೊತೆ ಕೂಡ ಸರ್ವ್ ಮಾಡ್ಬೋದು। ನೀವು ಪ್ರತಿ ದೋಸೆ ಹಾಕುವಾಗ್ಲೂ ಸ್ವಲ್ಪ ನೀರು ಹಾಕಿ ಒಂದು ಕಾಟನ್ ಬಟ್ಟೆನಲ್ಲಿ ಕ್ಲೀನ್ ಮಾಡಿ ದೋಸೆ ಹಾಕ್ಕೊಳ್ಳಿ। ಯಾಕಂದರೆ ನೀವು ಎಣ್ಣೆ ಆಗಲಿ ಬೆಣ್ಣೆ ಆಗಲಿ ತುಪ್ಪ ಆಗಲಿ ಏನೇ ಹಾಕಿದರೂ ಅಂಚಿನಲ್ಲೇ ಉಳ್ಕೊಂಡಿರುತ್ತೆ। ನೀವು ಅದ್ರ ಮೇಲೆ ದೋಸೆ ಹಾಕಿದ್ರೆ ಅಲ್ಲಲ್ಲಿ ವೈಟ್ ಪ್ಯಾಚಸ್ ಆಗಿಬಿಡುತ್ತೆ, ದೋಸೆ ಫುಲ್ ಕ್ರಿಸ್ಪಿಯಾಗಿ ಕೆಂಪಗೆ ಬರಲ್ಲ। ಸೇಮ್ ಅದೇ ಥರ ಪ್ರತಿ ದೋಸೆಗೆ ಮೊಟ್ಟೆ ಹಾಕುವಾಗಲೂ ಕ್ಲೀನಾಗಿ ಬೀಟ್ ಮಾಡಿಕೊಂಡು ಹಾಕ್ಕೊಳ್ಳಿ। ಇದು ಆಂಧ್ರದಲ್ಲಿ ಜಾಸ್ತಿ ಮೊಟ್ಟೆ ದೋಸೆ, ತುಂಬಾ ರುಚಿಯಾಗಿರುತ್ತೆ। ಶೇಂಗಾ ಚಟ್ನಿ ಜೊತೆಗೆ ಹಾಗೆ ಕಾಯಿ ಚಟ್ನಿ ಜೊತೆಗೆ 2 ಜೊತೆಗೂ ಮತ್ತು ಕೆಂಪು ಚಟ್ನಿ ಟೊಮೊಟೊ ಚಟ್ನಿ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು। ನೋಡಿದ್ರಲ್ವಾ ರುಚಿಯಾಗಿ ಮೊಟ್ಟೆ ದೋಸೆನ ಮಾಡೋದು ಹೇಗೆ ಅಂತೇಳಿ। ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ। ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ। ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ। ಥ್ಯಾಂಕ್ ಯು।